ಇದರಲ್ಲಿ ನಾನೊಂದು ಪಾತ್ರ ಅಷ್ಟೇ. ಅದು ನಿಜಾನೇ. ನಿನ್ನ ಗಂಡ ಹೇಳ್ದಾಗೆ ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಭಗವಂತ ಯಾವುದೋ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅನ್ನೋದು ಸತ್ಯ. 2 ದಿನದಿಂದ ಉಪವಾಸ ಇದ್ವಿ. ಮುಂದೆ ಏನು ಅನ್ನೋ ಪ್ರಶ್ನೆ ಬೆಟ್ಟದ ಹಾಗೆ ಮುಂದೆ ನಿಂತಿತ್ತು. ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಲ್ಲವನ್ನೂ ಬದಲಾಯಿಸ್ಬಿಟ್ಟ. ಅಮ್ಮ, ಲಕ್ಷ್ಮಿ ಬೇಕಾದ್ರೆ ಕೈ ಬಿಟ್ಟು ಹೋಗ್ಬೋದು, ಆದರೆ ಸರಸ್ವತಿ ಒಮ್ಮೆ ಕೈ ಹಿಡಿದ್ರೆ ಮಣ್ಣಿಗೆ ಹೋಗೋವರೆಗೂ ಕೈ ಬಿಡೋ ಮಾತೇ ಇಲ್ಲ. ಅವಳು ಸೇವೆ ಮಾಡಿ ನಮ್ಮ ಜನ್ಮನ ಸಾರ್ಥಕ ಮಾಡ್ಕೊಳ್ಳೋಣ. ಸರಿಯಾಗಿ ಹೇಳಿದೆ. ನಮ್ಮ ವಂಶದಲ್ಲಿ ಎಲ್ಲರೂ ಸರಸ್ವತಿಯನ್ನೇ ನಂಬಿ ಬದುಕಿದವರು. ಸದ್ಯ ಅವಳು ಕೈ ಬಿಡಲಿಲ್ಲ. 2 ದಿವಸದಿಂದ ನನ್ನ ಮಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರೋ ಹಾಗೆ ಆಗ್ತಿತ್ತು. ಸದ್ಯ ಅವನ ಮುಖದಲ್ಲಿ ಕಳೆ ಬಂತಲ್ಲ, ಅಷ್ಟು ಸಾಕು. ಅಮ್ಮ, ಅವ್ರಿಗೆ ವಿದ್ಯಾಪೀಠದ ಚಿಂತೆಗಿಂತ ನಮ್ಮಿಬ್ಬರನ್ನೂ ಉಪವಾಸ ಕೆಡವಿಬಿಟ್ನಲ್ಲ ಅನ್ನೋ ಚಿಂತೆನೇ ಹೆಚ್ಚು. ಅದು ನಿಜಾನೇ ಬಿಡು. ಯಾವತ್ತೂ ಸಂಸಾರ ನಡೆಸಿ ಅಭ್ಯಾಸ ಇಲ್ಲದೆ ಇರೋನ್ಗೆ ಆತಂಕ ಆಗೋದು ಸಹಜನೇ. ಸದ್ಯ ಇನ್ನು ಮುಂದೆ ಉಪವಾಸದ ಸಮಸ್ಯೆ ಬರಲಾರ್ದು ಅಂತ ಅನ್ಸತ್ತೆ. ಮೊದಲು ನೈವೇದ್ಯಕ್ಕೆ ಕಡಲೆಬೇಳೆ ಹಾಕಿ ಪಾಯಸ ಮಾಡೋಣ. ನಿನಗೆ ಹೇಗಿದ್ರೂ ಹೆಸರು ಬೇಳೆ ಕೋಸಂಬರಿ ಇಷ್ಟ ಅಲ್ವಾ? ಅದನ್ನು ಮಾಡು. ಅಷ್ಟು ಮಕ್ಕಳಿಗೆ ಸಿಹಿ ಊಟದ ಅಡುಗೆ ಮಾಡೋಣ. ಆಯ್ತಮ್ಮ. ಮಕ್ಕಳೇ, ಎಲ್ಲರೂ ನಾನು ಹೇಳ್ಕೊಟ್ಟಾಗೆ ಹೇಳಿ. ಸರಸ್ವತಿ ಸರಸ್ವತಿ ನಮಸ್ತುಭ್ಯಂ ವರದೆ ವರದೆ ಕಾಮರೂಪಿಣಿ ಕಾಮರೂಪಿಣಿ ವಿದ್ಯಾರಂಭಂ ವಿದ್ಯಾರಂಭಂ ಕರಿಷ್ಯಾಮಿ ಕರಿಷ್ಯಾಮಿ ಸಿದ್ಧಿರ್ಭವತು ಸಿದ್ಧಿರ್ಭವತು ಮೇ ಸದಾ. ಮೇ ಸದಾ. ಈಗ ಓಂಕಾರದ ಮಹತ್ವವನ್ನು ಹೇಳ್ತೀನಿ. ಎಲ್ಲರೂ ಕೂತ್ಕೊಳ್ಳಿ. ಓಂಕಾರವು ಸೃಷ್ಟಿಯ ಮೂಲ ಎಂದು ಪರಿಗಣಿಸಲಾಗುತ್ತದೆ. ಇದನ್ನ ಪಠಿಸೋದ್ರಿಂದ ಮನಸ್ಸಿನ ಒತ್ತಡ ಕಮ್ಮಿಯಾಗಿ ಶಾಂತಿ ಸಿಗುತ್ತದೆ. ಓಂಕಾರ ಆ, ಉ, ಮ ಎಂಬ 3 ಅಕ್ಷರಗಳಿಂದ ಕೂಡಿದೆ. ಇದು ಸೃಷ್ಟಿಕರ್ತ ಬ್ರಹ್ಮ, ಸಂರಕ್ಷಕ ವಿಷ್ಣು ಮತ್ತು ಲಯಕಾರಕ ಶಿವ ಈ 3 ಪ್ರಮುಖ ದೇವತೆಗಳನ್ನು ಪ್ರತಿನಿಧಿಸುತ್ತದೆ. ಓಂಕಾರವನ್ನು ನಮ್ಮ ನಾಭಿಯಿಂದ ಹೇಳಬೇಕು. ಅಬ್ಬಬ್ಬಬ್ಬ, ಬಿಸಿಲು ನೆತ್ತಿಗೆ ಏರ ಮೇಲೆ ಮಡಿ ನೀರು ತರೋದು ಹರಸಾಹಸನೇ ಸರಿ. ಏನೇ ಆಗಲಿ, ಆ ವೆಂಕಟನಾಥ ಕಾವೇರಿ ಪಟ್ಟಣ ಕಾಲಿಟ್ಟ ಮೇಲೆ ಸಾಕ್ಷಾತ್
ತಿರುಪತಿ ಶ್ರೀ ವೆಂಕಟೇಶ್ವರನೇ ಬಂದ ಹಾಗಾಯ್ತು. ಅದೇನು ತೇಜಸ್ಸು, ಅದೇನು ಗುಣ, ಅವ್ರ ಮನೆಯವ್ರಿಗೆ ಅದೆಂಥ ದೈವಿ ಶಕ್ತಿ ಇರಬೇಕು. ಸತ್ತೇ ಹೋಗ್ತಾನೆ ಅನ್ಕೊಂಡಿದ್ದ ಕೇಶವಾಚಾರ್ಯರ ಮಗನನ್ನ ಪವಾಡ ಸದೃಶವಾಗಿ ಬದುಕಿಸ್ಬಿಟ್ರು. ಎಲ್ಲ ಪವಾಡದ ಹಾಗೆ ನಡೆದೋಯ್ತು. ಆದರೆ ಈ ಭೋಗೇಂದ್ರಾಚಾರ್ಯರು ವೆಂಕಟನಾಥನ ಕುಟುಂಬನ ಊರು ಬಿಡಿಸಿ ಅಂತ ಹೇಳ್ತಾರೆ. ಆದರೆ ಇವ್ರ ತೊಂದರೆ ಕೊಡಕ್ಕೆ ಮನ್ಸು ಬರ್ತಿಲ್ವೇ ಏನೋ. ಶ್ರೀಹರಿ, ಎಲ್ಲ ನೀನೇ ನೋಡ್ಕೊಳಪ್ಪ. ಏಯ್, ಯಾರಮ್ಮ ನೀನು ದಾರಿಗೆ ಅಡ್ಡವಾಗಿ ನಿಂತಿರೋದು? ಪ್ರಾರಬ್ಧ, ದಾರಿ ಬಿಡಮ್ಮ. ಅದೇನಪ್ಪ ಕೊಡದಲ್ಲಿ ನೀರ? ಓ, ಮಡಿ ನೀರು. ಪೂರಿ ಬಿಸ್ಲಪ್ಪ, ಬಾಯಾರಿಕೆ ತಡಿಯಕ್ಕಾಗ್ತಾ ಇಲ್ಲ, ಒಂದು ಗುಟಕ್ ಕೊಡಪ್ಪ. ಏ ಅಜ್ಜಿ, ಈ ನೀರ್ನ ಏನ್ ಅನ್ಕೊಂಡೆ ನೀನು? ಇದು ಪೂಜೆಗೆ ಬಳಸೋ ನೀರು, ನಿನ್ನಂತವ್ರು ಕೊಡಕ್ಕಲ್ಲ. ನನ್ನ ಪ್ರಾಣ ಉಳಿಸಿದ್ರೆ ನಿನಗೆ ಪುಣ್ಯ ಬರುತ್ತಪ್ಪ, ಇಲ್ಲ ಅಂತ ಹೇಳ್ಬೇಡ. ಆಹಾ, ನಿನಗೆ ನಾನು ಕಷ್ಟಪಟ್ಟು ತಂದಿರೋ ಮಡಿ ನೀರೇ ಬೇಕಾ? ತಡಿಯಕ್ಕೂ ಆಗ್ತಾ ಇಲ್ಲಪ್ಪ. ನಡಿಯಕ್ಕಾಗಿಲ್ಲ ಅಂದ್ರೆ ನೀರು ಕುಡ್ಕೊಂಡು ಮನೇಲಿ ಬಿದ್ದಿರ್ಬೇಕು. ರಸ್ತೆಗೆ ಯಾಕೆ ಬರಬೇಕು? ದಾರಿ ಗಡ್ಡ ಬಂದು ನಮ್ಮಂತವ್ರ ಪ್ರಾಣ ಯಾಕೆ ತಿನ್ಬೇಕು? ಬೇರೆಯವ್ರಿಗೆ ತೊಂದರೆ ಕೊಡೋದೆ ನಿಮ್ಮಂತ ವಯಸ್ಸಾದವ್ರ ಕೆಲಸ. ಏನೋ ಬಂದ್ಬಿಟ್ಟೆ ಕಣಪ್ಪ, ನಿನ್ ಕೈ ಮುಗಿದ್ ಕೇಳ್ಕೊಂತೀನಿ, ನನ್ನ ಜೀವ ಉಳಿಸಪ್ಪ. ನೀರು ತರೋದು ಎಷ್ಟು ಕಷ್ಟ ಅಂತ ನಿನಗೇನು ಗೊತ್ತು? ದಾರಿ ಬಿಡೋ. ಅಲ್ಲಪ್ಪ, ಅಯ್ಯಯ್ಯೋ, ಊರಲ್ಲಿ ಕಾಯಿಲೆ ಶುರು ಆಗಿದೆ ಅಂತ ಕೇಳಿದ್ದೆ. ಎಲ್ರಿಗೂ ಜ್ವರ ಅಂತೆ. ಈ ಮುದುಕಿ ಬೇರೆ ಕೆಮ್ತಾನೆ ಇದ್ದಾಳೆ. ನಾನು ಹತ್ರ ಹೋಗಿ ನೀರು ಕೊಟ್ರೆ ಆ ರೋಗ ನನಗೂ ಅಂಟ್ಕೊಂಡ್ಬಿಡುತ್ತೆ. ನನಗೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನನ್ನು ನಂಬ್ಕೊಂಡವ್ರ ಗತಿ ಏನು? ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಪ್ಪ, ಒಂದೇ ಒಂದು ಗುಟಕ್ ಕೊಡಪ್ಪ. ನೀನು ನೀರು ಕೊಟ್ರೆ ನಿನ್ನ ರೋಗ ನನಗೂ ಬಂದ್ಬಿಡುತ್ತೆ. ನಿನಗೇನು ವಯಸ್ಸಾಗಿದೆ, ಆದ್ರೆ ನಾನು ಬಾಳಿ ಬದುಕಬೇಕಾದವನು. ಅನ್ಬೇಡಪ್ಪ, ಒಂದೇ ಒಂದು ಸ್ವಲ್ಪ ಕೊಡಪ್ಪ. ಮುದ್ದಿ ನಿಂದ ನಾನು ಕಷ್ಟಪಟ್ಟ ನಿನ್ ಮಡಿ ನೀರೆಲ್ಲ ಭೂಮಿ ಪಾಲಾಗೋಯ್ತು. ಇವಳೇನಪ್ಪ ಹಿಂಗ್ ಕೆಮ್ತಾವಳೆ? ಇವಳು ರೋಗ ನನಗೂ ಬಂದ್ಬಿಟ್ರೆ ಕಷ್ಟ. ಮೊದಲು ನಾನು ಇನ್ನೇನಾದ್ರೂ ಜಾಗ ಖಾಲಿ ಮಾಡ್ಬೇಕು. ಏನಮ್ಮ ಸರಸ್ವತಿ, ನೀನು ಊಟ ಮಾಡಿಸ್ತಾ ಇದೀಯಾ? ಆವಾಗಲೇ ಎಲ್ಲರ ಜೊತೆ ಊಟ ಕೂತಾಗ ಅಮ್ಮ ನೆನಪಾಗ್ತಿದ್ದಾಳೆ, ಊಟ ಬೇಡ ಅಂತ ಹೇಳ್ದ. ಅದಕ್ಕೆ ಇವಾಗ ನಾನು ತಿನ್ನಿಸ್ತಿದ್ದೀನಿ. ನಿನಗೆ ಮಕ್ಕಳು ಊಟ ಮಾಡಿಸಿ ಅಭ್ಯಾಸ ಇದೆಯಾ? ಏನಮ್ಮ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಮನೇಲಿ ನನ್ನ ತಮ್ಮನ ಮುದ್ದಾಡಿ ಊಟ ಮಾಡಿಸಿ ಅಭ್ಯಾಸ ಇದೆ.